ಅಥ ಕೃಷ್ಣಯಜುರ್ವೇದೀಯ ಶ್ವೇತಾಶ್ವತರೋ ಅಥ ಕೃಷ್ಣಯಜುರ್ವೇದೀಯ ಶ್ವೇತಾಶ್ವತರೋಪನಿಷತ್ ಅಥ ಪ್ರಥಮೋऽಧ್ಯಾಯಃ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಓಂ ಹರಿ ಓಂ. ಶ್ವೇತಾಶ್ವತರೋಪನಿಷತ್ತು ಕೃಷ್ಣ ಯಜುರ್ವೇದಿಯ ಒಂದು ಉಪನಿಷತ್ತು. ಅದು ಕೃಷ್ಣ ಯಜುರ್ವೇದದಲ್ಲಿ ಉಪದಿಷ್ಟವಾಗಿರತಕ್ಕಂಥ ಉಪನಿಷತ್ತು. ಅದರಲ್ಲಿ ಉಪೋದ್ಘಾತವನ್ನ ನಾವು ವಿವರವಾಗಿ ನಾವು ನೋಡಿ ಅದನ್ನ ಅಧ್ಯಯನ ಮಾಡಿದ್ದೇವೆ. ಅತ್ಯಂತ ವಿವರವಾಗಿ ಶ್ರುತಿ ಸ್ಮೃತಿ ಪುರಾಣ ಅನುಭವ ಎಲ್ಲದರಿಂದಲೂ ಕೂಡ ಪ್ರಮಾಣ ವಾಕ್ಯಗಳನ್ನು ಉದ್ಧಾರ ಮಾಡಿ ಏನು ನಿರ್ಣಯ ಮಾಡಿದ್ರು ಅಂತಂದ್ರೆ, ಎಲ್ಲವೂ ಕೂಡ ಈ ಎಲ್ಲ ಅಂತ ತೋರ್ತಾ ಇದೆಯಲ್ಲ, ನಾಮರೂಪಾತ್ಮಕವಾಗಿ ಎಲ್ಲ ಅಂತಿದೆಯಲ್ಲ, ಅವೆಲ್ಲವೂ ಕೂಡ ಕೇವಲ ಭ್ರಮಾತ್ಮಕವಾಗಿದೆ, ನಿಜವಾಗಿ ಇಲ್ಲ. ಮತ್ತೆ ನಾನು ಹೀಗೆ ಮಾಡ್ತಾ ಇದ್ದೇನೆ, ನನಗೆ ಹೀಗಾಗಿದೆ, ನಾನು ನನ್ನದು ಅಂತೆಲ್ಲ ಇದೆಯಲ್ಲ, ಇದು ನಾನು ನನ್ನದು ಅಂತಕ್ಕಂಥದ್ದು ಯಾವುದೂ ಇಲ್ಲ. ನನ್ನದು ಅಂತಕ್ಕಂಥದ್ದು ಯಾವುದೂ ಇಲ್ಲ. ಅದೇನು ಯುಷ್ಮತ್ ಪ್ರತ್ಯಯ ಅಂತ ಯಾವುದು ಇದೆಯೋ, ತನಗಿಂತ ಭಿನ್ನವಾದದ್ದು ಅದು ಯಾವುದೂ ಇಲ್ಲ. ಆದರೆ ಇದ್ಯಾವುದೂ ಇಲ್ಲದೆ ಇರತಕ್ಕಂಥ ಅಸ್ಮತ್ ಪ್ರತ್ಯಯ ತಾನು ಎಂಬ ತತ್ವದಲ್ಲಿ ಈ ನಾನು ಇದೆಯಲ್ಲ, ಅದನ್ನ ಅಧ್ಯಾಸ ಮಾಡಿಕೊಂಡು ಎರಡನ್ನು ಬೆರೆಸಿ ನಾವು ತಿಳಿತಾ ಇದ್ದೇವೆ. ಯಾರೋ ಮಾಡಿರ್ತಾರೆ, ನಾನು ಮಾಡಿದೆ ಅಂತನ್ನುವ ಭ್ರಮೆಯಿಂದ ಬೇರೆ ಯಾರೋ ಅದನ್ನು ಮಾಡಿರ್ತಕ್ಕಂಥದ್ದು, ಬೇರೆ ಯಾರದ್ದು ಅದು ನನ್ನದು ಅಂತಕ್ಕಂಥ ಭ್ರಮೆ, ಯಾರು ಮಾಡಿರೋದು ಓ ನಾನು ಮಾಡಿರೋದು ಅಂತ ಭ್ರಮೆ, ಹೀಗೆ ಆರೋಪ ಮಾಡಿಕೊಂಡು ನಾವು ವ್ಯವಹಾರ ಮಾಡ್ತಾ ಇದ್ದೇವೆ. ಇವಕ್ಕೆಲ್ಲದಕ್ಕೂ ಕೂಡ ಈ ಅಧ್ಯಾಸವೇ ಕಾರಣ. ಆ ಅಧ್ಯಾಸವನ್ನ ಪೂರ್ಣವಾಗಿ ಕಳೆದು, ನಿಶೇಷವಾಗಿ ಕಳೆದು ಆತ್ಮೈಕತ್ವ ಜ್ಞಾನವನ್ನ ಉಂಟು ಮಾಡಿಕೊಡುವುದಕ್ಕಾಗಿ ಎಲ್ಲ ಉಪನಿಷತ್ತುಗಳು ಹೊರಟಿವೆ ಅಂದ್ಬಿಟ್ಟು ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದ್ರು. ಇಲ್ಲಿ ಪ್ರಕೃತ ಈ ಶ್ವೇತಾಶ್ವತರೋಪನಿಷತ್ತು ಕೂಡ ಅದನ್ನೇ ಹೇಳುವುದಕ್ಕೆ ಹೊರಟಿದೆ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಸೂತ್ರ ಭಾಷ್ಯದಲ್ಲಿ ಏನು ಪ್ರತಿಜ್ಞೆ ಮಾಡಿದ್ದಾರೋ, ಏನಂತ ಯಥಾಚಾಯಮರ್ಥ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ ಎಂಬುದಾಗಿ ಪ್ರತಿಜ್ಞೆ ಮಾಡಿದ್ದಾರಲ್ಲ, ಅದೇ ಪ್ರತಿಜ್ಞೆ ಇಲ್ಲಿಯೂ ಹೊಂದುತ್ತೆ. ಇಲ್ಲಿ ಏನ್ ಮಾಡಬೇಕು? ಅಲ್ಲಿ ಅಸ್ಯಾಂ ಶಾರೀರಕ ಮೀಮಾಂಸಾಯಾಮ್ ಅಂತ ಹೇಳಿದ್ರು. ಇಲ್ಲಿ ಏನ್ ಮಾಡ್ಕೋಬೇಕು ನಾವು? ಅಸ್ಯಾಂ ಶ್ವೇತಾಶ್ವತರೋಪನಿಷದಿ ಅಂತ ಮಾಡ್ಕೋಬೇಕಷ್ಟೆ. ಇಲ್ಲಿ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ನಾವು ಈಗ ತೋರಿಸಿದ ಹೇಗೆ ಅಂತ ಅನ್ನೋದನ್ನ, ಎಲ್ಲವೂ ಅಧ್ಯಸ್ಥವಾಗಿರತಕ್ಕಂಥದ್ದು ಅಂತ ಅನ್ನೋದನ್ನ, ಇದು ಹೇಗೆ ಆ ಅಧ್ಯಾಸ ಹೋಗಿಬಿಟ್ರೆ ತಾನೇ ತಾನಾಗಿ ಪರಮಾರ್ಥ ಜ್ಞಾನ ಪ್ರಕಾಶಕ್ಕೆ ಬರುತ್ತೆ ಅನ್ನುವುದು ಅಧ್ಯಾಸವನ್ನು ಕಳೆಯುವುದಕ್ಕಾಗಿ. ಮತ್ತೆ
ಆ ಒಂದು ಸ್ವತಃ ಸಿದ್ಧವಾದ ಪರಮಾತ್ಮ ಜ್ಞಾನವನ್ನ ನಮಗೆ ಸ್ವತಃ ಸಿದ್ಧವಾಗಿದೆ. ಆದರೂ ಕೂಡ ಈ ಒಂದು ಈಗ ನಾವಿದ್ದೇವಲ್ಲ, ಆ ದೃಷ್ಟಿಯಿಂದ ನೋಡೋದಾದ್ರೆ ಆ ಪರಮಾರ್ಥ ಜ್ಞಾನದ ಪ್ರಾಪ್ತಿ ಅಂತ ಇಲ್ಲ, ನಿತ್ಯ ಪ್ರಾಪ್ತವಾದದ್ದು. ಆದರೂ ಈ ಒಂದು ಸಂದರ್ಭದಲ್ಲಿ ನಾವು ಅಜ್ಞಾನ ಸ್ಥಿತಿಯಲ್ಲಿ ಹೇಳ್ತಕ್ಕಂಥ ಮಾತಷ್ಟೆ. ಆಮೇಲಿಂದ ಗೊತ್ತಾಗತ್ತೆ, ಅಯ್ಯಯ್ಯೋ ಇದು ಪ್ರಾಪ್ತವಾಗತಕ್ಕಂತಹ ತತ್ವ ಅಲ್ಲ, ಏನಿದು ಸಿದ್ಧವಾದ ತತ್ವ ಅಂತಕ್ಕಂಥದ್ದು. ಅದು ಆಮೇಲಿಂದ. ಈಗೇನು ಪ್ರಾಪ್ತ. ಹೀಗೆ ಎರಡು ಪ್ರಯೋಜನ, ಅಧ್ಯಾಸ ಕಳೆಯುವುದು, ಈ ಒಂದು ಆತ್ಮೈಕ ತತ್ವಜ್ಞಾನದ ಪ್ರಾಪ್ತಿ. ಇದು ಎರಡೂ ಕೂಡ ಈ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟಿದೆ. ಹೇಗೆ ಅಂತನ್ನುವುದನ್ನ ನಾವು ಈಗ ತೋರಿಸಿಕೊಡುತ್ತೇವೆ ಅಂತ ಅದೇ ಪ್ರತಿಜ್ಞೆಯನ್ನ ಇನ್ನೂ ನಾವು ಅಧ್ಯಾಹಾರ ಮಾಡಿಕೊಂಡು ತಿಳಿಬೇಕು. ಆ ಒಂದು ಪ್ರತಿಜ್ಞೆಯ ಪ್ರಕಾರವಾಗಿ ಈಗ ಮೊಟ್ಟ ಮೊದಲ ಮಂತ್ರವು ಪ್ರಾರಂಭವಾಗ್ತಾ ಇದೆ. ಈ ಮೊಟ್ಟ ಮೊದಲ ಮಂತ್ರ ಈ ದಶೋಪನಿಷತ್ತಿನಲ್ಲಿ ನೋಡಿ, ಇಲ್ಲಿ ಏನು ಮಂತ್ರ ತಿಳಿಬೇಕು ಅಂದ್ರೆ, ನಾವು ದಶೋಪನಿಷತ್ತಿನ ಒಂದು ಗುಂಪಿನಲ್ಲಿ ಈ ಶ್ವೇತಾಶ್ವತರ ಸೇರಿಲ್ಲ. ಹೌದಾನೆ? ಈ ಶಾಖೇನ ಕಥಾ, ಪ್ರಶ್ನ, ಮುಂಡಕ, ಮಾಂಡೂಕ್ಯ, ತೈತ್ತಿರೀಯ, ಐತರೇಯ, ಛಾಂದೋಗ್ಯ, ಬೃಹದಾರಣ್ಯಕ 10. ಅದರಲ್ಲಿ ಶ್ವೇತಾಶ್ವತರ ಸೇರಿಲ್ಲ. ಸೇರಿಲ್ಲದೆ ಇದ್ದರೂ ಕೂಡ ಈ 10 ಉಪನಿಷತ್ತುಗಳಲ್ಲಿ ಸೇರದೇ ಇರತಕ್ಕಂಥ ಯಾವ ಉಪನಿಷತ್ತು ಇದೆಯೋ ಅದೆಲ್ಲವೂ ಕೂಡ ಈ 10 ಉಪನಿಷತ್ತುಗಳಲ್ಲಿ ಇದೆಯಲ್ಲ, ಅದರಲ್ಲಿ ಯಾವುದೋ ಒಂದು ಉಪನಿಷತ್ತೋ 2 ಉಪನಿಷತ್ತೋ ಅಥವಾ ಎಲ್ಲ ಅದರ ಒಂದು ಭಾಗವಾಗಿದೆ ಅಷ್ಟೆ. ಇದನ್ನು ಹೇಳಿದ್ದನ್ನೇ ಇಲ್ಲಿ ಹೇಳಿರುವುದನ್ನೇ ಅಲ್ಲಿ ಹೇಳಿದಾರಷ್ಟೆ. ಹೀಗಾಗಿ ಅದು ಯಾವತ್ತಿಗೂ ಕೂಡ ಪ್ರತ್ಯೇಕವಾದ ದಶೋಪನಿಷತ್ತುಗಳಲ್ಲಿ ಹೇಳಲ್ಪಡದೇ ಇರತಕ್ಕಂಥ ವಿಚಾರ ಈ ಉಪನಿಷತ್ತಿನಲ್ಲಿ ಬಂದಿದೆ ಅಂತಕ್ಕಂಥದ್ದು ಸಾಧ್ಯವೇ ಇಲ್ಲ. ಎಲ್ಲವೂ ಕೂಡ ದಶೋಪನಿಷತ್ತುಗಳು ಬಂದ್ಬಿಟ್ಟಿದೆ. ಹಾಗಾಗಿ ಬೇರೆ ಎಲ್ಲ ಉಪನಿಷತ್ತುಗಳು ಆಯಿತು, ಇದೆ, ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ, ಅಧ್ಯಯನ ಮಾಡಿದ್ರು ಒಂದೇ, ಅಧ್ಯಯನ ಮಾಡದೇ ಇದ್ರೂ ಒಂದೇ. ಆದರೆ ದಶೋಪನಿಷತ್ತುಗಳನ್ನು ಅಧ್ಯಯನ ಮಾಡಿಬಿಟ್ಟರೆ ಎಷ್ಟು ಉಪನಿಷತ್ತು ಅಂತ ಇವೆಯೋ ನಮಗೆ ತಿಳಿಯದ್ದು ಮತ್ತು ತಿಳಿದಿರುವುದು ಎರಡೂ ಇದೆ. ನಾವು ತಿಳಿದೇ ಇರೋದು ಬೇಕಾದಷ್ಟು ಇರಬಹುದು. ಯಾವುದೇ ಇದ್ರೂ ಕೂಡ ಅಷ್ಟು ಉಪನಿಷತ್ತುಗಳು ಬೇರೆ ಅಲ್ಲವೇ ಇಲ್ಲ. ಇಲ್ಲಿ ಏನು ಹೇಳಿರ್ತಕ್ಕಂಥ ವಿಚಾರ ಇದೆಯಲ್ಲ ಅದನ್ನೇ ಹೇಳಿರ್ತಕ್ಕಂಥ ಅಷ್ಟೆ. ಹಾಗಾಗಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಏನು ಹೇಳಿದೆ ಅದು ದಶೋಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿದೆ. ಯಾವುದೋ ಒಂದು ಉಪನಿಷತ್ತು ಹೇಳಿರಬಹುದು ಅಥವಾ 2 ಉಪನಿಷತ್ತಿನಲ್ಲಿ ಹೇಳಿರಬಹುದು ಅಂತ. ಈ ಒಂದು ದೃಷ್ಟಿಯಿಂದ ನೋಡಿದಾಗ ಈ ಮೊಟ್ಟ ಮೊದಲನೆಯ ಮಂತ್ರವನ್ನು ನಾವು ನೋಡೋಣ. ಈಗ 2 ಸಾರಿ ಪಾರಾಯಣ ಮಾಡೋಣ. ಅದು ಯಾವ ದಶೋಪನಿಷತ್ತುಗಳಲ್ಲಿ ಯಾವ ಉಪನಿಷತ್ತಿನಲ್ಲಿ ಬಂದಿದೆ ಇದೇ ವಿಚಾರ ಅಂತಕ್ಕಂಥದ್ದನ್ನು ನೋಡಿ ಮುಂದೆ ಹೋಗೋಣ. ಈಗ ಪ್ರಪ್ರಥಮ ಮಂತ್ರ ಶ್ವೇತಾಶ್ವತರೋಪನಿಷತ್ತು 1ನೇ ಅಧ್ಯಾಯ 1ನೇ ಮಂತ್ರ. ಹರಿ ಓಂ. ಬ್ರಹ್ಮವಾದಿನೋ ವದಂತೆ ಕಿಂ ಕಾರಣಂ ಬ್ರಹ್ಮ ಕುತಸ್ಮ ಜಾತ ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾಃ ಅಧಿಷ್ಠಿತಾಃ ಕೇನ ಸುಖೇತರೇಷು ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾ. ಸೊಗಸಾದ ಮಂತ್ರ. ಇನ್ನೊಂದ್ಸರಿ ಪಾರಾಯಣ ಮಾಡೋಣ. ಓಂ ಬ್ರಹ್ಮವಾದಿನೋ ವದಂತೆ ಕಿಂ ಕಾರಣಂ ಬ್ರಹ್ಮ ಕುತಸ್ಮ ಜಾತ ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾಃ ಅಧಿಷ್ಠಿತಾಃ ಕೇನ ಸುಖೇತರೇಷು ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾ. ಇದರಲ್ಲಿ ಒಂದು ಪದ ವಿಭಾಗ ಕ್ರಮವನ್ನ ಸುಮ್ಮನೆ ಒಂದು ಹೇಳ್ತೇನೆ, ಅದನ್ನು ನೋಡ್ಕೋಬಹುದು. ಕಿಂ ಕಾರಣಂ ಬ್ರಹ್ಮ ಕುತಃ ಸ್ಮಃ. ಸ್ಮ ಅಂತ ಇದೆ, ಸ್ಮತ ವಿಸರ್ಗ ಲೋಪ. ಸ್ಮಃ ಜಾತಾಃ.
ಜೀವಾಮ ಕೇನ ಕ್ವ ಚ ಸಂಪ್ರತಿಷ್ಠಾಃ ಅಧಿಷ್ಠಿತಾಃ ಕೇನ ಸುಖೇತರೇಷು. ಸುಖೇತರೇಷು ಒಂದೇ ಪದ. ವರ್ತಾಮಹೇ ಬ್ರಹ್ಮವಿದಃ ವ್ಯವಸ್ಥಾ ಅಂತಕ್ಕಂಥದ್ದು ಈ ಒಂದು ವಿಭಾಗ ಕ್ರಮ. ಇದರಲ್ಲಿ 17 ಪದಗಳು ಸೇರಿವೆ. ಸಪ್ತದಶ ಪದಾತ್ಮಕೋಯಂ ಮಂತ್ರ ಪ್ರಥಮೋ ಮಂತ್ರ. 17 ಪದಗಳಿಂದ ನಿಬದ್ಧವಾಗಿರತಕ್ಕಂಥ ಒಂದು ಮಂತ್ರ ಇದು. ಇದರ ಒಂದು ಅನ್ವಯ ಹೇಗಾಗತ್ತೆ ಅಂದ್ರೆ ನೋಡಿ, ಇದರ ಒಂದು ಭೂಮಿಕೆ ಏನು, ಯಾವ ಸಂದರ್ಭದಲ್ಲಿ ಈ ಮಂತ್ರ ಬಂದಿದೆ ಅಂದ್ರೆ, ಒಂದಷ್ಟು ಜನ ಬ್ರಹ್ಮಚಾರಿಗಳು ಸೇರಿದ್ದಾರೆ. ಅವರೆಲ್ಲರೂ ಕೂಡ ಜಿಜ್ಞಾಸುಗಳು. ಜಿಜ್ಞಾಸುಗಳು ಅಂತಂದ್ರೆ ಏನು? ಜೀವ, ಜಗತ್ತು ಮತ್ತೆ ಪರಮಾತ್ಮ, ಈ 3 ತತ್ವಗಳೇನಿವೆ ಪ್ರಸಿದ್ಧವಾಗಿ, ಅವುಗಳ ಜಿಜ್ಞಾಸುಗಳು. ಅವುಗಳನ್ನು ಜಿಜ್ಞಾಸೆ ಮಾಡಿ ಅದರ ಸ್ವರೂಪವನ್ನು, ಅವುಗಳ ಸ್ವರೂಪವನ್ನು ತಿಳಿಯಬೇಕು ಅಂತ ಹೇಳಿ ಆ ದೃಢವಾದ ಸಂಕಲ್ಪದಿಂದ ಏನು ಮಾಡಿದ್ದಾರೆ, ಒಂದು ಕಡೆ ಸೇರಿದ್ದಾರೆ. ಒಂದಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಬಹಳ ಒಂದು ಸರಳವಾದ ಒಂದು ವಿಧಾನ. ಯಾವುದಕ್ಕೆ? ಯಾವುದೋ ಒಂದು ಗಹನವಾಗಿರತಕ್ಕಂತಹ ತತ್ವ ನಮಗೆ ಅರ್ಥವಾಗಬೇಕಾದರೆ ಪರಸ್ಪರ ಆ ಚರ್ಚೆ ಮಾಡಿ ನೋಡಿ ಅದನ್ನು ತಿಳಿದ್ರೆ ಬೇಗ ಮನಸ್ಸಿಗೆ ನಾಟಿ ಬಿಡುತ್ತೆ. ಆವತ್ತಿನ ದಿವಸ ಇತ್ತು, ಇವತ್ತಿನ ದಿವಸವೂ ಇದೆ. ಹೌದ್ ತಾನೆ? ಇವಾಗೆಲ್ಲ ಏನಾಗಿದೆ, ಈ ಒಂದು ದೊಡ್ಡ ತರಗತಿ, ದೊಡ್ಡದೇನಿಲ್ಲ, ಇವಾಗ ಚಿಕ್ಕವರು ಕೂಡ ಏನು ಮಾಡ್ತಾರೆ, ಕಂಬೈನ್ಡ್ ಸ್ಟಡಿ ಅಂತ ಮಾಡ್ತಾರೆ. ಆ ಕಂಬೈನ್ಡ್ ಸ್ಟಡಿ ನಿಜವಾದ ಅರ್ಥದಲ್ಲಿ ಮಾಡಿದ್ರೆ ಇದೇ ಅರ್ಥ. ಒಂದಷ್ಟು ಜನ ಸೇರಿ ವಿಚಾರ ಮಾಡ್ತಾ ಇದ್ದಾರೆ. ಏನು ವಿಚಾರ ಮಾಡ್ತಾ ಇದ್ದಾರೆ? ಈ ಹೇಳಿದ್ರು, ಜೀವ, ಜಗತ್ತು ಮತ್ತೆ ಈ ಒಂದು ಪರಬ್ರಹ್ಮ ತತ್ವ, ಈಶ್ವರ ತತ್ವ, ಪರಮಾತ್ಮ ತತ್ವ, ಇವು 3ನ್ನ ಕುರಿತು ವಿಚಾರ ಮಾಡ್ತಾ ಇದ್ದಾರೆ. ಏನಂತ ವಿಚಾರ ಮಾಡ್ತಾ ಇದ್ದಾರೆ ಅಂದ್ರೆ, ಏನು ಕಿಂ ಕಾರಣಂ ಬ್ರಹ್ಮ, ಕಿಂ ಕಾರಣಂ ಬ್ರಹ್ಮ, ಕಾರಣಂ ಬ್ರಹ್ಮ ಕಿಂ, ಅದು ಅನ್ವಯ ಇದೆ. ಕಾರಣಂ ಬ್ರಹ್ಮ ಕಿಂ, ಕಾರಣಂ ಬ್ರಹ್ಮ ಅಂದ್ರೆ ಯಾವ ಕಾರಣ, ಯಾವ್ದಕ್ಕೆ ಕಾರಣ ಅಂದ್ರೆ ಜಗತ್ ಕಾರಣಂ ಅಂತ. ಅಂದ್ರೇನು? ಇದಂ ಜಗತ್ ಕಾರಣಂ ಬ್ರಹ್ಮ ಕಿಂ ಅಂತ. ಕಿಂ ಅಂದ್ರೇನು? ಈ ಜಗತ್ತಿಗೆ ಕಾರಣವಾಗಿರತಕ್ಕಂತಹ ಬ್ರಹ್ಮ. ಕಿಂ ಅಂದ್ರೇನು? ಯಾವುದು, ಏನು ಅಂತ ಅರ್ಥ. ಏನು ಯಾವುದು ಅಂತಂದ್ರೆ, ಕಿಂ ಅಂದ್ರೆ ಕಿಂ ಸ್ವರೂಪಂ ಅಂತ ಅರ್ಥ. ಅಂದ್ರೆ ಏನಾಯ್ತು? ಕಾರಣಂ ಬ್ರಹ್ಮ ಕಿಂ ಅನ್ವಯವಾಯಿತು. ಕಿಂ ಕಾರಣಂ ಬ್ರಹ್ಮ ಅಂತಿದೆಯಲ್ಲ, ಅದರಲ್ಲಿ ಕಾರಣಂ ಬ್ರಹ್ಮ ಕಿಂ ಅಂತ ಆಯ್ತು. ಕಿಂ ಅಂತ ಆದ್ರೆ ಏನಾಗುತ್ತೆ? ಇದಂ ಜಗತ್ ಕಾರಣಂ ಬ್ರಹ್ಮ ಕಿಂ ಸ್ವರೂಪಂ. ಕಿಂ ಸ್ವರೂಪಂ ಒಂದೇ ಪದ. ಅಂದ್ರೆ ಯಾವ ಸ್ವರೂಪವುಳ್ಳದ್ದು ಅಂತ. ಈ ಜಗತ್ತಿಗೆ ಕಾರಣವಾಗಿರತಕ್ಕಂತಹ ಬ್ರಹ್ಮ ಇದೆಯಲ್ಲ, ಅದು ಯಾವ ಸ್ವರೂಪವುಳ್ಳದ್ದು? ಒಂದು ಪ್ರಶ್ನೆ ಮಾಡಿ. ಮತ್ತೆ ಅದು ಈಶ್ವರನ ಕುರಿತು ಪ್ರಶ್ನೆ ಆಯ್ತು. ಇನ್ನು ಕುತಃ ಜಾತಾಹ ಸ್ಮಃ. ಇದು ಸ್ಮಃ ಅಂತಕ್ಕಂಥದ್ದು ಕ್ರಿಯಾಪದ. ಇದು ಅಸಭುವಿ ಧಾತುವಿನ ಉತ್ತಮ ಪುರುಷದ ಲಟ್ಲಕಾರದ ಬಹುವಚನ ರೂಪ. ಅಸ್ಮಿ ಸ್ವಹ ಸ್ಮಃ ಅಂತಕ್ಕಂಥದ್ದು. ಅದೇನು? ಕುತಃ ಜಾತಃ ಸ್ಮಃ. ವಯಂ ಅಂದ್ರೆ ಅದು ಅಧ್ಯಾರ. ವಯಂ. ಸ್ಮಃ ಅಂದ್ರೆ ಅದು ಉತ್ತಮ ಪುರುಷ ಆದ್ದರಿಂದ ನಾವು ಅಂತಲೇ ಅರ್ಥ. ಇದು ಸ್ಮಃ ಪ್ಲೂರಲ್ಲು, ಆದ್ದರಿಂದ ವಯಂ ನಾವು. ಕುತಃ ಎಲ್ಲಿಂದ ಬಂದಿದ್ದೇವೆ? ಜಾತಃ ಹುಟ್ಟಿದ್ದೇವೆ, ಬಂದಿದ್ದೇವೆ. ನಾವು ಬಂದಿರೋದು ಎಲ್ಲಿಂದ? ಮುಂಚೆ ಎಲ್ಲಿದ್ದೆ? ನಾವು ಎಲ್ಲಿಂದ ಬಂದಿದ್ದೇವೆ?
ಒಂದು ಈ ಜಗತ್ಕಾರಣವಾದ ಬ್ರಹ್ಮ, ಅದರ ಸ್ವರೂಪವೇನು, ಮತ್ತು ನಾವು ಎಲ್ಲಿಂದ ಹುಟ್ಟಿದ್ದೇವೆ, ಎಲ್ಲಿಂದ ಬಂದಿದ್ದೇವೆ ನಾವು. ಮತ್ತೆ ಕೇನ ಜೀವಾಮ, ಮತ್ತೆ ಜೀವ ಬಂದಿದ್ದೇವೆ, ಹುಟ್ಟಾಯ್ತು. ಹುಟ್ಟಾದ ಮೇಲಿಂದ ಕೇನ ಜೀವಾಮ ಅಂದ್ರೆ ನಾವು ಯಾವುದರ ಒಂದು ಬಲದಿಂದ ನಾವು ಜೀವಿಸಿದ್ದೇವೆ ಅಂದ್ರೇನು, ಸ್ಥಿತಿಯನ್ನು ಕಂಡುಕೊಂಡಿದ್ದೇವೆ. ಇವಾಗ ಜೀವಿಸುವುದು ಅಂತಂದ್ರೆ ಒಂದೇ, ಸ್ಥಿತಿ ಇರೋದು ಒಂದೇ. ನಾವು ಸ್ಥಿತಿಯನ್ನು ಕಂಡುಕೊಂಡಿದ್ದೇವೆ. ಸ್ಥಿತಿ ಕಂಡುಕೊಳ್ಳೋದು ಅಂದ್ರೆ ಜೀವಿಸ್ತಿದ್ದೀವಿ ಅಂತ ಅರ್ಥ. ಅಂದ್ರೇನು, ನಾವು ಯಾರಿಂದ ಈ ಸ್ಥಿತಿಯನ್ನು ಕಂಡುಕೊಂಡಿದ್ದೇವೆ, ಈ ನಾವು ಇವಾಗ ಇದೀವಲ್ಲ ನಾವು, ಅದಕ್ಕೆ ಯಾರು ಕಾರಣ, ಮತ್ತು ಕ್ವ ಸಂಪ್ರತಿಷ್ಠಾ, ನಾವು ಎಲ್ಲಿ ಸಂಪ್ರತಿಷ್ಠಿತರಾಗಿದ್ದೇವೆ ಅಂದ್ರೇನು, ಯಾವ ಒಂದು ಆಶ್ರಯದಲ್ಲಿ ನಾವು ಇದ್ದೇವೆ. ನಾವು ಸ್ವತಂತ್ರರೋ, ಜೀವರುಗಳು ಸ್ವತಂತ್ರರೋ, ಅಥವಾ ನಾವು ಪರತಂತ್ರರೋ. ಪರತಂತ್ರರು ಅಂತ ಆದ್ರೆ ನಮ್ಮನ್ನ ಆಳ್ತಾ ಇರತಕ್ಕಂತಹ, ನಮ್ಮನ್ನ ನಿಯಮನ ಮಾಡತಕ್ಕಂಥ ತತ್ವ ಯಾವುದು, ಎಲ್ಲಿದೆ ಅಂತಕ್ಕಂಥ. ಏನ ಅಧಿಷ್ಠಿತ, ಯಾವುದರಿಂದ ನಾವು ಅಧಿಷ್ಠಿತರಾಗಿದ್ದೇವೆ, ಮತ್ತು ಕೇನ ಅಧಿಷ್ಠಿತ, ಯಾವುದರಿಂದ ಅಧಿಷ್ಠಿತ ಆಗಿದ್ದೇವೆ ಅಂತ ಹೇಳಿ, ಮತ್ತು ಇಲ್ಲಿ ಅದನ್ನ ಮುಂದಕ್ಕೆ ಸೇರಿಸ್ಕೋಬೇಕು. ಹೇ ಆಮೇಲೆ ಕೇಳಿಸಕ್ಕೆ ಬ್ರಹ್ಮವಿದೋ ವ್ಯವಸ್ಥಾ, ಬ್ರಹ್ಮವಿಧ ಅಂತಕ್ಕಂಥದ್ದು ಇದು ಸಂಬೋಧನ ಪ್ರಥಮ ವಿಭಕ್ತಿ ಬಹುವಚನ. ಬ್ರಹ್ಮವಿದವು, ಬ್ರಹ್ಮವಿದ, ಹೇ ಬ್ರಹ್ಮವಿದ್, ಹೇ ಬ್ರಹ್ಮವಿದವು, ಹೇ ಬ್ರಹ್ಮವಿದ. ಎಲೈ ಬ್ರಹ್ಮವಿದರೆ ಅಂದ್ರೇನು, ಬ್ರಹ್ಮವೇತ್ತರೆ, ಬ್ರಹ್ಮಜ್ಞಾನಿಗಳೇ, ನೀವು ಇದನ್ನೆಲ್ಲ ವಿಚಾರ ಮಾಡಿ ತಿಳ್ಕೊಂಡ್ಬಿಟ್ಟಿದ್ದೀರಿ. ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ಅದರಿಂದ ನಾವು ನಿಮ್ಮನ್ನು ಕೇಳ್ತಾ ಇದ್ದೇವೆ. ನಾವು ವಿಚಾರ ಮಾಡ್ತಾ ಇದ್ದೇವೆ, ವಿಚಾರ ಮಾಡಲಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಹೇ ಬ್ರಹ್ಮವಿದ ಎಲೈ ಬ್ರಹ್ಮವೇತ್ತರೆ, ಸುಖೇತರೇಷು ವ್ಯವಸ್ಥಾಂ ಕೇನ ಅಧಿಷ್ಠಿತೇನ ವರ್ತಾಮಹೇ. ಆಯ್ತು, ನಾವು ಎಲ್ಲಿಂದ ಬಂದ್ವಿ ಅಂತ ಆಯ್ತು, ವಿಚಾರ ಮಾಡ್ತಾ ಇದ್ದೇವೆ. ಯಾವುದರಲ್ಲಿ ಇದ್ದೇವೆ ಅಂತ ಆಯ್ತು, ನಮಗೆ ಆಶ್ರಯ ಯಾವುದು ಅಂತ ಅದನ್ನು ವಿಚಾರ ಮಾಡ್ತಾ ಇದ್ದೇವೆ. ಈಗ ಎಲೈ ಬ್ರಹ್ಮವಿತ್ತರೆ, ನೀವು ಹೇಳಿ ನಮಗೆ, ಸುಖೇತರೇಷು, ಸುಖ ಇತರೇಷು. ಸುಖ ಅಂದ್ರೆ ಸುಖ, ಇತರ ಅಂದ್ರೇನು, ಸುಖಕ್ಕಿಂತ ಬೇರೆ ಆದದ್ದು ಯಾವುದು, ಇತರ ಅಂದ್ರೆ ದುಃಖ. ಅಲ್ಲಿಗೇನು ಸುಖ ದುಃಖೇಶು ಅಂತ ಅರ್ಥ. ಸುಖೇತರೇಶು ಅಂದ್ರೆ ಸುಖ ದುಃಖೇಶು. ಇವತ್ತು ವ್ಯವಸ್ಥೆ ಇದೆಯಲ್ಲ, ಏನು ವ್ಯವಸ್ಥೆ ನೋಡಿ. ಅವನು ಸುಖವಾಗಿದ್ದಾನೆ ಕಣ್ರಿ, ಬಹಳ ಚೆನ್ನಾಗಿದ್ದಾನೆ. ಆದರೆ ಅವನ ಮಗ ನೋಡಿ, ಅಯ್ಯೋ ತುಂಬಾ ಕಷ್ಟಪಡ್ತಾ ಇದ್ದಾನೆ. ಏನೋ ಅವನಿಗೆ ಆಸ್ತಿಯಲ್ಲಿ ಪಾಲ್ಕೊಂಡಿಲ್ಲ, ಓದಿಲ್ಲ ಅಂತ ಏನೋ ಒಂದು ತುಂಬಾ ಕಷ್ಟಪಡ್ತಾ. ಈ ವ್ಯವಸ್ಥೆ ಇದೆಯಲ್ಲ, ಅವನು ಸುಖವಾಗಿದ್ದಾನೆ, ಇವನು ಚೆನ್ನಾಗಿದ್ದಾನೆ, ಅವನು ಚೆನ್ನಾಗಿಲ್ಲ, ಇವನು ಜಾಸ್ತಿ ಹೆಚ್ಚು ತಾರತಮ್ಯ ಅವೆಲ್ಲ ಇದೆ ಸುಖದಲ್ಲಿ, ಸುಖ ದುಃಖದಲ್ಲಿ. ಇದರ ವ್ಯವಸ್ಥೆ ಇದೆಯಲ್ಲ, ಇದು ಕೇನ ಯಾರಿಂದ ಅಧಿಷ್ಠಿತೇನ ನಿಯಮಿಸಲ್ಪಟ್ಟು ಈ ಒಂದು ವ್ಯವಸ್ಥೆಯನ್ನು ನಾವು ವರ್ತಾಮಹೆ ಅಂದ್ರೇನು, ಅನುವರ್ತಾಮಹೆ ಅಂತ ಅರ್ಥ. ಅನುವರ್ತಾಮಹೆ ಏನು, ಈಗ ಇದ್ಕೊಂಡಿದೆಲ್ಲ ಪುನಃ ಇದೇವೆ, ಸಾಯ್ತೀವಿ, ತಿರ್ಗಾ ಹುಡ್ತೀವಿ, ತಿರ್ಗಾ ಇರ್ತೀವಿ, ಸ್ಥಿತಿ ಎಲ್ಲ ಇದೆ. ಹೀಗೆ ಅನುವರ್ತ ಸುಮ್ಮನೆ ಲಿಂಕ್, ಚೈಲ್ಡ್ ಲಿಂಕ್ ಇದ್ದಂಗೆ. ಯಾವ ಒಂದು ನಿಯಮನದಿಂದ ನಾವು ಈ ವ್ಯವಸ್ಥೆ ಇದೆಯಲ್ಲ ನೋಡಿ, ವ್ಯವಸ್ಥೆ ಹೇಗೆ ಎಷ್ಟು ನಿಖರವಾಗಿದೆ ವ್ಯವಸ್ಥೆ. ಅವನಿಗೆ ಅದೇ ಗತಿ, ಇವನಿಗೆ ಇದೇ ಗತಿ. ಇವನಿಗೆ ಅದಾಗೋ ಹಾಗಿಲ್ಲ, ಅವನಿಗೆ ಇದಾಗೋ, ಇವನ ಒಂದು ಸುಖ ದುಃಖವನ್ನು ಅವನು ತಗೊಳ್ಳೋ ಹಾಗಿಲ್ಲ, ಅವರ ಸುಖ ದುಃಖವನ್ನು ಇವನು ತಗೊಳ್ಳೋ ಹಾಗಿಲ್ಲ. ಎಲ್ಲ ನಿಯಮ ಇವನು ಈ ನಿಯಮ, ಈ ಸುಖ ಅವನಿಗೆ, ಅದು ದುಃಖ ಅವನಿಗೆ. ಈ ನಿಯಮ ಇದೆಯಲ್ಲ ಯಾರು ಅಂತಕ್ಕಂಥದ್ದು ಇದರ ಪ್ರಶ್ನೆ. ಏ ಬ್ರಹ್ಮವಿದರೆ, ನೀವು ನಮಗೆ ಈ ಇವನ್ನೆಲ್ಲ ಹೇಳಿ ಅಂತಕ್ಕಂಥದ್ದು. ಈಗ ಈ ಒಂದು ಭಾಗ ಇದೆಯಲ್ಲ, ಇದು ದಶೋಪನಿಷತ್ತಿನಲ್ಲಿ
ಇದು ಪೂರ್ಣ ಅಲ್ಲದೆ ಇದ್ರೂ ಕೂಡ ಇದೇ ಅರ್ಥವನ್ನು ಕೊಡ್ತಕ್ಕಂಥ ಇದೆ ಕೆಲವು ವಾಕ್ಯ ಅಂತೂ ಇದೇನೆ. ಎಲ್ಲಿ ಬಂದಿದೆ ಅಂದ್ರೆ ಕೇನೋಪನಿಷತ್ತಿನಲ್ಲಿ. ಹೌದ್ ತಾನೆ? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕೌ ದೇವೋ ಯುನಕ್ತಿ. ಹೌದಾ? ನೋಡಿ, ಯಾರಿಂದ ನೇಮಿಸಲ್ಪಟ್ಟು ಇವೆಲ್ಲ ವ್ಯಾಪಾರ ನಡೀತಾ ಇದೆ ಅಂದ್ರೆ ವ್ಯಾಪಾರಗಳು, ಮತ್ತೆ ಅದಕ್ಕೆ ತಕ್ಕ ಹಾಗೆ ಸುಖ ದುಃಖ ಯಾರಿಂದ ನಡೀತಾ ಇದೆ? ಏನೇಷಿತಂ ಪತತಿ ಪ್ರೇಷಿತಂ ಮನಃ. ಯಾರ ಒಂದು ನಿಯಮನದಿಂದ ಈ ಮನಸ್ಸು ಪ್ರೇರಿತವಾಗಿದೆ? ಈ ಪ್ರಶ್ನೆಯನ್ನೇ ಕೇನೋಪನಿಷತ್ತಿನಲ್ಲಿ ಹಾಕಿಕೊಂಡಿದ್ದಾರೆ ಪ್ರಪ್ರಥಮವಾಗಿ. ಅಲ್ಲೂ ಅಷ್ಟೇ ಸಂದರ್ಭ ಇದೆ. ಒಂದಷ್ಟು ಜನ ಬ್ರಹ್ಮಚಾರ್ಯರೇ ಬಂದರು, ವಿಚಾರ ಮಾಡೋಣ, ಗುರುಗಳು ಹೇಳಿದ್ರು ಇದನ್ನ, ಅದನ್ನ ದೂರ ಹೋದ್ರು, ಎಲ್ಲೋ ಒಂದ್ ಕಡೆ ಏಕಾಂತ ಸ್ಥಳದಲ್ಲಿ ಕುಳಿತುಕೊಂಡ್ರು. ಯಾವ ಒಂದು ಗಲಾಟೆ ಆಗಲಿ ಮನಸ್ಸಿನ ಕ್ಷೋಭೆಯಾಗಲಿ ಇಲ್ಲ. ಅಲ್ಲಿ ಕೂತ್ಕೊಂಡು ನಿಧಾನವಾಗಿ ವಿಚಾರ ಮಾಡಿದ್ರು. ವಿಚಾರ ಮಾಡಿ ನಿರ್ಧಾರ ಮಾಡಿದ್ರು. ನಿರ್ಧಾರ ಮಾಡದ ಮೇಲೆ ಓ ನಿರ್ಧಾರವಾಯಿತು ಅಂತ ತಿಳ್ಕೊಂಡು ಕೂಗ್ತಾ ಜೋರಾಗಿ ಬಂದು ಗುರುಗಳ ಹತ್ರ ಕೇಳಿದ್ರು. ಗುರುಗಳೇ, ಗೊತ್ತಾಗೋಯ್ತು, ನಮಗೆ ತಿಳ್ಕೊಂಡ್ವಿ, ನೀವು ಹೇಳಿದ್ದನ್ನು ನಾವು ಮನನ ಮಾಡಿ ತಿಳ್ಕೊಂಡ್ವಿ ಅಂತ ಹೇಳಿ. ಇದು ಸಂದರ್ಭ. ಇಲ್ಲೂ ಅಷ್ಟೆ. ಈಗ ಈ ಮಂತ್ರಕ್ಕೆ ಅರ್ಥ ಆಯ್ತಲ್ಲ, ಮಂತ್ರವನ್ನು ಇನ್ನೊಂದ್ಸಾರಿ ಹೇಳಿ ಭಾಷ್ಯ ಭಾಗವನ್ನ ನೋಡೋಣ. ಓಂ ಬ್ರಹ್ಮವಾದಿನೋ ವದಂತಿ ಕಿಂ ಕಾರಣಂ ಬ್ರಹ್ಮ ಕುತಸ್ಮ ಜಾತಾ ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾ ಅಧಿಷ್ಠಿತಾ ಕೇನ ಸುಖೇತರೇಷು ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾಂ. ಸೊಗಸಾದ ಮಂತ್ರ ನೋಡೋಣ ಏನಂತ ಪಾಶ್ಚ ನೋಡೋಣ. ಬ್ರಹ್ಮವಾದಿನೋ ವದಂತಿ ಇತ್ಯಾದಿ, ಇದು ಪ್ರತೀಕ. ಏನೋ ಮುಂಚೆ ಬ್ರಹ್ಮವಾದಿನೋ ಅಂತಿದೆಯಲ್ಲ, ಈ ಬ್ರಹ್ಮವಾದಿನೋ ವದಂತಿ ಎಂಬುದು ಮುಂತಾಗಿ ಪ್ರಾರಂಭವಾಗಿರುವ ಈ ಮಂತ್ರ ಇದೆಯಲ್ಲ, ಇದು ಏನಿದ್ರ ಅರ್ಥ ಅಂತಂದ್ರೆ, ಬ್ರಹ್ಮವಾದಿನೋ ಬ್ರಹ್ಮವದನಶೀಲಾ ಅಂದ್ರೆ ಏನು? ಯಾವ ಬ್ರಹ್ಮವಾದಿನ ಬ್ರಹ್ಮವದನಶೀಲ, ಯಾವತ್ತಿಗೂ ಕೂಡ ಬ್ರಹ್ಮವನ್ನೇ ಹೇಳುತ್ತಾರೆ. ವದನ ಅಂದ್ರೆ ಹೇಳೋದು, ಒಂದು ವಿಚಾರ ಮಾಡೋದು ಅಂತ. ಬ್ರಹ್ಮವನ್ನು ಕುರಿತು ವಿಚಾರ ಮಾಡುವುದನ್ನೇ ಅವರು ಆ ಒಂದು ಶೀಲ ಅಂದ್ರೆ ಅದೇ ಒಂದು ಅವರಿಗೆ ಸ್ವಭಾವ. ಹಾಗೆ ಇಲ್ಲಿರುವವರು ಬ್ರಹ್ಮವದನಶೀಲ ಬ್ರಹ್ಮವಾದಿಗಳು. ಇಂಥವರು ಕೆಲವರು ಜನ, ಅವರಿಗೆ ಬ್ರಹ್ಮ ಹೇಗಿದೆ ಹಾಗಿದೆ ನಾವ್ಯಾರು ಇದೆ ಮೂರು ತತ್ವ ತಿಳಿದು ವಿಚಾರ ಮಾಡೋದೇ ಅವ್ರ ಕೆಲಸ. ಹೀಗಾಗಿ ಏನಾಗಿದೆ, ಈ ನೋಡೋಣ. ಬ್ರಹ್ಮವಾದಿನೋ ಬ್ರಹ್ಮವದನಶೀಲ ಸರ್ವೇ ಸಂಭೂಯ, ಅವರೆಲ್ಲರೂ ಒಂದಷ್ಟು ಜನ ಇದ್ರು, ಅವರು ಸಂಭೂಯ ಒಟ್ಟಿಗೆ ಬಂದು ಒಟ್ಟಿಗೆ ಸೇರಿ ವದಂತಿ ವಿಚಾರ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ರು ಒಬ್ರಿಗೊಬ್ರು. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕಿಂ ಕಾರಣಂ ಬ್ರಹ್ಮ, ಇದು ಉಪನಿಷತ್ ಮಂತ್ರ ಇರತಕ್ಕಂಥದ್ದು. ಕಿಂ ಕಾರಣ ಬ್ರಹ್ಮ, ಈ ಕಾರಣ ಬ್ರಹ್ಮ, ಜಗತ್ ಕಾರಣ ಬ್ರಹ್ಮ ಅಂತ ಇದೆಯಲ್ಲ, ಜಗತ್ತಿಗೆ ಕಾರಣವಾದ ಬ್ರಹ್ಮ, ಇದು ಏನಿದು ಅಂದ್ರೆ ಏನರ್ಥ? ಕಿಂ ಒಂದಕ್ಕೆ ಏನರ್ಥ ಅವೆಲ್ಲ ಮುಂದೆ ಭಾಷೆ ಬರೀತಾರೆ. ಇವಾಗ ಕಿಮಿತಿ ಸ್ವರೂಪ ವಿಷಯೋಯಂ ಬ್ರಹ್ಮ. ಒಂದ್ ನಿಮಿಷ ಮೇಲೆ ಏನಾದ್ರು